ನಮಸ್ಕಾರ ಸ್ನೇಹಿತರೆ, ಸಿಂಪಲ್ ಆಗಿ ಒಂದು ಅಡುಗೆಗೆ ಸ್ವಾಗತ. ಇವತ್ತು ಒಂದು ಸೈಡ್ ಡಿಶ್ ಮಾಡ್ತಾ ಇದ್ದೀನಿ. ಪೂರಿಗೆ ತುಂಬ ಒಳ್ಳೆ ಕಾಂಬಿನೇಷನ್ನು, ಚಪಾತಿಗೂ ಅಷ್ಟೇ, ಮತ್ತು ಲಂಚ್ ಬಾಕ್ಸ್ಗೆ ಇದು ಹೇಳಿ ಮಾಡಿಸಿರೋ ಅಂಥ ಒಂದು ಸೈಡ್ ಡಿಶ್ಶು. ಮತ್ತು ಆರೋಗ್ಯ ಕೂಡ ಹೌದು. ಯಾಕೆ ಅಂತಂದರೆ ಇಲ್ಲಿ ಕಪ್ಪು ಕಡಲೆಕಾಳು ಇರುತ್ತಲ್ಲ, ಅದನ್ನು ತೊಗೊಂಡಿದ್ದೀನಿ, ಪಾಲಕ್ ತೊಗೊಂಡಿದ್ದೀನಿ. ಮಾಡೋದು ಕೂಡ ತುಂಬ ಸುಲಭ. ಹೇಗೆ ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ ನಾನು ಇಲ್ಲಿ 1 ಕಪ್ನಷ್ಟು ಕಡಲೆಕಾಳನ್ನ ರಾತ್ರಿ ಇಡೀ ನೆನೆಸ್ಕೊಂಡಿದ್ದೀನಿ. ಚೆನ್ನಾಗಿ ನೆಂದಿರಬೇಕು. ತೊಳ್ಕೊಂಡು ನೆನೆಸ್ಕೊಂಡಿದ್ದೀನಿ. ಒಂದು ಕುಕ್ಕರ್ಗೆ ಹಾಕ್ಕೊಂಡಿದ್ದೀನಿ. ಸುಮಾರು 8 ಗಂಟೆಯಿಂದ 9 ಗಂಟೆ ನೆಂದರೆ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ನಾನು 2 ಏಲಕ್ಕಿ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಉಪ್ಪು, ಒಂದು 1/4 ಚಮಚ ಹಿಂಗೆ ಹಾಕ್ಕೋತಾ ಇದ್ದೀನಿ. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಬೇಯಿಸ್ಕೋಬೇಕು. ತುಂಬ ಮೆತ್ತಗೆ ಬೇಯಿಸ್ಕೋಬೇಕು. ಸ್ವಲ್ಪ ಹೊತ್ತಾಗುತ್ತೆ ಇದು. ಒಂದು 15 ನಿಮಿಷ ಆಗ್ಬೋದು. ಒಂದು ಸಲ ಕೂಗಿದ್ಮೇಲೆ ಸಿಮ್ಮಲ್ಲಿ ಇಟ್ಬಿಡಬೇಕು. ಈಗ ಒಂದು ಬಾಣಲೆ ತೊಗೊಂಡಿದ್ದೀನಿ. ಅದಕ್ಕೆ ಸುಮಾರು ಒಂದು ದೊಡ್ಡ ಲೋಟದಷ್ಟು ನೀರು ಹಾಕ್ಕೋತಾ ಇದ್ದೀನಿ. ಕುದಿಯೋಕ್ಕೆ ಬಿಡೋಣ. ಈಗ ನೋಡಿ, ಸಣ್ಣ ಸಣ್ಣ ಗುಳ್ಳೆ ಬರ್ತಾ ಇದೆ. ಇದಕ್ಕೆ ಚೆನ್ನಾಗಿ ತೊಳ್ಕೊಂಡಿರೋ ಅಂಥ ಪಾಲಕ್ಕು ಸುಮಾರು 4ರಿಂದ 5 ಕಟ್ಟು ಇರ್ಬೋದು. ಅದನ್ನು ಹಾಕ್ಕೊಂಡು ಈ ಥರ ಸೌಟಿನ ಸಹಾಯದಿಂದ ಸ್ವಲ್ಪ ಪ್ರೆಸ್ ಮಾಡ್ಕೋತಾ ಬರಬೇಕು. ನೀರು ಈಗಾಗಲೇ ಕುದೀತಾ ಇದೆಯಲ್ಲ, ಹಾಗಾಗಿ ಇದು ಕುಗ್ತಾ ಬರುತ್ತೆ. ಒಂದೇ 1 ನಿಮಿಷ ಸಾಕು, ಜಾಸ್ತಿ ಬೇಯಿಸೋ ಅವಶ್ಯಕತೆ ಇಲ್ಲ. ಈಗ ಚೆನ್ನಾಗಿ ಕುಗ್ಗಿದೆ ಅದು. ಇದನ್ನು ತೆಕ್ಕೊಂಬಿಡಬೇಕು. ಒಂದು ಸೌಟಿನ ಸಹಾಯದಿಂದ ತೆಕ್ಕೊಂಡ್ಬಿಡಬೇಕು. ಈ ಥರ ಕುದಿಯೋಕ್ಕೆ ಬಂದಿದೆ, ಸಾಕು. ಇನ್ನು ಹೆಚ್ಚು ಹೊತ್ತು ಬಿಡಬಾರ್ದು, ಇಲ್ಲ ಅಂತಂದರೆ ಕಲರ್ ಚೇಂಜ್ ಆಗಿಬಿಡುತ್ತೆ. ಹಾಗಾಗಿ ನಾನು ಈ ಥರ ಒಂದು ಸೌಟಿನ ಸಹಾಯದಿಂದ ಅದನ್ನು ಪೂರ್ತಿಯಾಗಿ ತೆಕ್ಕೋತಾ ಇದ್ದೀನಿ. ಇದು ತೆಕ್ಕೊಂಡ ತಕ್ಷಣ ನೀವು ಒಂದು ಪಾತ್ರೆಗೆ ಹಾಕ್ಕೊಂಡು ಅದರ ಮೇಲೆ ತಣ್ಣಗಿರೋ ನೀರು, ಆದಷ್ಟು ತಣ್ಣಗಿರಬೇಕು. ಫ್ರಿಜ್ಜಲ್ಲಿರೋ ನೀರಾದರೆ ಇನ್ನೂ ಒಳ್ಳೆಯದು. ಅದನ್ನು ಅದರ ಮೇಲೆ ಹಾಕಬೇಕಾಗತ್ತೆ. ಆರಕ್ಕೆ ಬಿಡೋಣ. ಈಗ ಒಂದು ಬಾಣಲೆಗೆ ಸುಮಾರು 4 ಸ್ಪೂನ್ನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದಿದೆ. ಸುಮಾರು ಅರ್ಧ ಸ್ಪೂನ್ನಷ್ಟು ಜೀರಿಗೆ ಹಾಕ್ಕೊಂಡು 1 ಇಂಚಿನಷ್ಟು ದಾಲ್ಚಿನ್ನಿ ಹಾಕ್ಕೋತಾ ಇದ್ದೀನಿ. ಜೀರಿಗೆ ಚೆನ್ನಾಗಿ ಚಟಪಟ ಆದಮೇಲೆ ಈಗ ಸುಮಾರು ದೊಡ್ಡ ಈರುಳ್ಳಿ 2 ತೊಗೊಂಡಿದ್ದೀನಿ. ಅದನ್ನು ಈ ಥರ ದಪ್ಪ ದಪ್ಪಕ್ಕೆ ಹೆಚ್ಕೊಂಡು ಒಂದು 3 ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ಬಾಡಿಸ್ಕೋಬೇಕು ಎಣ್ಣೆಯಲ್ಲಿ. ಹಸಿ ವಾಸನೆ ಎಲ್ಲ ಸಂಪೂರ್ಣವಾಗಿ ಹೋಗಬೇಕು. ಈಗ ನೋಡಿ, ಈ ಥರ ಬಾಡಿಸ್ಕೋತಾ ಇದ್ದೀನಿ. ಕಲರ್ ಕೂಡ ಚೇಂಜ್ ಆಗ್ತಾ ಇದೆ, ಹಸಿ ವಾಸನೆ ಹೋಗ್ತಾ ಇದೆ. ಈ ಹಂತದಲ್ಲಿ ನೀವು ಬೇಕಾದರೆ ಶುಂಠಿ ಬೆಳ್ಳುಳ್ಳಿನ ಹಾಕ್ಕೋಬೋದು. ಈಗ 2 ಟೊಮೆಟೊ ಹಾಕ್ಕೋತಾ ಇದ್ದೀನಿ. ಅದನ್ನು ಕೂಡ ಚೆನ್ನಾಗಿ ಮೆತ್ತಗೆ ಆಗೋ ತನಕ ಬಾಡಿಸ್ಕೋಬೇಕು. ಇದಕ್ಕೆ ನೀವು ಸ್ವಲ್ಪ ಉಪ್ಪು ಸೇರಿಸ್ಕೊಂಡ್ರೆ ಬೇಗ ಮೆತ್ತಗಾಗತ್ತೆ. ಈಗ ಮೆತ್ತಗಾಗಿದೆ ಸ್ವಲ್ಪ. ಇದಕ್ಕೆ ಸುಮಾರು ಅರ್ಧ ಸ್ಪೂನ್ನಷ್ಟು ಅರಿಶಿನ, ಅರ್ಧ ಸ್ಪೂನ್ನಷ್ಟು ಖಾರದ ಮೆಣಸಿನ್ಕಾಯಿ ಪುಡಿ, 1 ಸ್ಪೂನ್ನಷ್ಟು ಧನಿಯಾ ಪುಡಿ ಹಾಕ್ಕೋತಾ ಇದ್ದೀನಿ. ಹೆಚ್ಚು ಸ್ಪೈಸಿಯಾಗಿ ತುಂಬ ಚೆನ್ನಾಗಿರಲ್ಲ, ಹಾಗಾಗಿ ಮೀಡಿಯಮ್ ಸ್ಪೈಸಿನಲ್ಲಿ ಮಾಡ್ತಾ ಇದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಅಕಸ್ಮಾತಾಗಿ ಇದೆಲ್ಲ ಹಾಕಿದ್ಮೇಲೆ ಡ್ರೈ ಅಂತ ಅನಿಸಿದ್ರೆ ಸ್ವಲ್ಪ ನೀರನ್ನ ಹಾಕ್ಕೋಬೇಕಾಗತ್ತೆ. ಈಗ ಪೂರ್ತಿಯಾಗಿ ಇದು ಮೆತ್ತಗೆ ಆಗಬೇಕು, ಜೊತೆಗೆ ಹಸಿ ವಾಸನೆ ಕೂಡ ಹೋಗಬೇಕು. ಹಾಗಾಗಿ ಸ್ವಲ್ಪ ಉಪ್ಪು ಬೆರೆಸ್ಕೋತಾ ಇದ್ದೀನಿ. ಈಗ ತಿರ್ಗಾ ನಾವು ಬಾಡಿಸ್ಕೊಳ್ಳೋಕ್ಕೆ ಶುರು ಮಾಡೋಣ. ಪೂರ್ತಿಯಾಗಿ ಹಸಿ ವಾಸನೆ ಹೋಗಿ ಮೆತ್ತಗಾಗಿದೆ ಅಂತ ಆದರೆ ಸ್ವಿಚ್ ಆಫ್ ಮಾಡಿಕೊಂಡು ಆರಕ್ಕೆ ಬಿಡೋಣ. ಅದಕ್ಕೆ ಮುಂಚೆ ಒಂದೇ 1 ಸ್ಪೂನಷ್ಟು ಕಸೂರಿ ಮೇಥಿ ಹಾಕ್ಕೋತಾ ಇದ್ದೀನಿ. ಮಿಕ್ಸ್ ಮಾಡಿಕೊಂಡು ಸ್ವಿಚ್ ಆಫ್ ಮಾಡ್ಕೋತಾ ಇದ್ದೀನಿ. ಈಗ ಆರಿದೆ ಅಂತ ಆದರೆ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೋತಾ ಇದ್ದೀನಿ. ಈಗಾಗಲೇ ಆರಿರೋ ಪಾಲಕ್ನ ಹಾಕ್ಕೋತಾ ಇದ್ದೀನಿ. ಜೊತೆಗೆ ಇದಕ್ಕೆ ಬೇಕಾದರೆ 1 ಅಥವಾ 2 ಸ್ಪೂನಷ್ಟು ನೀರು, ಕಡಲೆಕಾಳು ಬೆಂದಿರುತ್ತಲ್ಲ, ಆ ನೀರು ಅಕಸ್ಮಾತ್ ಉಳಿದಿದ್ರೆ ಅದನ್ನೇ ಹಾಕ್ಕೊಂಡು ನೀವು ಮಿಕ್ಸಿ ಮಾಡ್ಕೋಬೋದು. ಈಗ ಕಡಲೆಕಾಳು ಬೆಂದಿದೆಯಾ ಅಂತ ನೋಡ್ಕೊಳ್ಳೋಣ. ಒಂದು ಸಲ ಚೆಕ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಇದನ್ನು ಉಪಯೋಗಿಸ್ಬೋದು. ಈಗ ಈ ಥರ ಮಾಡಿ ನೋಡಿದಾಗ ಮೆತ್ತಗಾಗಿರಬೇಕು, ಬೆಂದಿದೆ ಇದು. ಇದರಲ್ಲಿ ಬಂದಿರುತ್ತಲ್ಲ ನೀರು, ಈ ನೀರನ್ನ ನೀವು ಬೇಕಾದರೆ ಮಿಕ್ಸಿಗೆ ಹಾಕ್ಕೊಂಡು 1 ಅಥವಾ 2 ಸ್ಪೂನಷ್ಟು ಹಾಕ್ಕೊಂಡು ರುಬ್ಕೋಬೋದು. ಈಗ ರುಬ್ಕೊಂಡಿದ್ದೀನಿ. ಅದನ್ನು ತಿರ್ಗಾ ನಾನು ಒಂದು ಬಾಣಲೆಗೆ ಹಾಕ್ಕೋತಾ ಇದ್ದೀನಿ ಗ್ರೇವಿನ. ಇದನ್ನು ಜಾಸ್ತಿ ಕುದಿಸೋ ಅವಶ್ಯಕತೆ ಇಲ್ಲ, ಯಾಕೆಂದರೆ ಈಗಾಗಲೇ ನಾವು ಎಲ್ಲ ಬೇಯಿಸ್ಕೊಂಡ್ಬಿಟ್ಟಿದ್ದೀವಿ. ಹಾಗಾಗಿ ಮಿಕ್ಸ್ ಮಾಡ್ಕೋಬೇಕು. ಗಟ್ಟಿ ಆದರೆ ಸ್ವಲ್ಪ ನೀರನ್ನು ಹಾಕ್ಕೋಬೇಕು. ಕಡಲೆಕಾಳಲ್ಲಿ ಎಕ್ಸ್ಟ್ರಾ ನೀರಿದ್ದರೆ ಅದನ್ನೇ ಹಾಕ್ಕೋಬೋದು. ಈಗ ಈ ಕನ್ಸಿಸ್ಟೆನ್ಸಿ ಇರಬೇಕು. ತುಂಬ ನೀರು ಅಲ್ಲ, ತುಂಬ ಗಟ್ಟಿನೂ ಅಲ್ಲ. ಇದಕ್ಕೆ ಬೆಂದಿರೋ ಅಂಥ ಕಡಲೆಕಾಳನ್ನ ಹಾಕ್ಕೋತಾ ಇದ್ದೀನಿ. ಈಗ ಮಿಕ್ಸ್ ಮಾಡಿ ನೋಡಿದಾಗ ಅದರ ಹದ ಗೊತ್ತಾಗತ್ತೆ. ತುಂಬ ನೀರಾಗಿದ್ದರೆ ಚೆನ್ನಾಗಿರಲ್ಲ, ಹಾಗಾಗಿ ನೋಡಿಕೊಂಡು ನೀರನ್ನ ಹಾಕ್ಕೋಬೇಕು.
ಈಗ ಈ ಹದದಲ್ಲಿದ್ದರೆ ಚಪಾತಿಗೆ ಅಥವಾ ಪೂರಿಗೆ ತುಂಬ ಚೆನ್ನಾಗಿರುತ್ತೆ. 2ರಿಂದ 3 ನಿಮಿಷ ಸಣ್ಣ ಊರಿನಲ್ಲಿ ಇದನ್ನು ಕುದಿಸ್ಕೋಬೇಕು. ಉಪ್ಪು ಈಗಾಗಲೇ ನಾವು ಹಾಕ್ಕೊಂಡಿದ್ವಿ, ಹಾಗಾಗಿ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಉಪ್ಪು, ಅರ್ಧ ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೋತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಒಂದು 2 ನಿಮಿಷ ಇದನ್ನು ಮುಚ್ಚಿ ಕುದಿಸ್ಕೊಳ್ಳೋಣ. ಈಗ ಇನ್ನೂ ಸ್ವಲ್ಪ ಗಟ್ಟಿಯಾಗಿದೆ. ಈ ಹದದಲ್ಲಿದ್ದರೆ ಚೆನ್ನಾಗಿರುತ್ತೆ. ಈಗ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಸರ್ವ್ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ, ತುಂಬ ವಿಭಿನ್ನವಾಗಿರುತ್ತೆ. ಒಂದು ಸಲ ಮಾಡಿ ನೋಡಿ. ಪೂರಿ ಜೊತೆ ಬೆಸ್ಟ್ ಕಾಂಬಿನೇಷನ್ನು. ಬಿಸಿ ಬಿಸಿಯಾಗಿ ನೀವು ಸಲಾಡ್ ಜೊತೆ ಸರ್ವ್ ಮಾಡ್ಬೋದು. ಈಗ ಇದು ಪೂರಿ ಜೊತೆ ಒಳ್ಳೆ ಕಾಂಬಿನೇಷನ್ನು. ನಾನು ಹೇಳಿದಾಗೆ ಇದನ್ನು ಒಂದು ಸಲ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿ. ಈಗ ಮುಂದಿಂದು ಬೆಂಡೆಕಾಯಿಯಿಂದ ಮಾಡಿರುವಂಥದ್ದು ತುಂಬ ಸುಲಭನಾಗಿ ಮಾಡ್ಬೋದು. ಕಾಯಿ ಆದಷ್ಟು ಎಳೆದಾಗಿರೋದು ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಸುಮಾರು 1 ಅಥವಾ 1.5 ಇಂಚಿನಷ್ಟು ಉದ್ದಕ್ಕೆ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಒಂದೇ ಸೈಜಿನಲ್ಲಿ ಎಲ್ಲ ಕಟ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಈಗೆಲ್ಲ ಕಟ್ ಮಾಡಿಕೊಂಡು ಒಂದು ತಟ್ಟೆಗೆ ಹಾಕ್ಕೊಂಡು ಒಂದು ಅರ್ಧ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರು, ಅರ್ಧ ಸ್ಪೂನಷ್ಟು ಧನಿಯಾ ಪೌಡರು, ಮತ್ತು ಒಂದು 1/4 ಸ್ಪೂನಷ್ಟು ಅರಿಶಿನ, 2 ಸ್ಪೂನಷ್ಟು ಎಣ್ಣೆ ಹಾಕ್ಕೋತಾ ಇದ್ದೀನಿ. ಈಗ 2 ಸ್ಪೂನಷ್ಟು ಕಡಲೆ ಹಿಟ್ಟು ಹಾಕ್ಕೋತಾ ಇದ್ದೀನಿ. ಇದನ್ನೇನು ಹುರಿದಿಲ್ಲ, ಹಾಗೆ ಹಾಕ್ಕೋತಾ ಇದ್ದೀನಿ. 2 ಸ್ಪೂನ್ ಸಾಕು. ಈಗ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಕೈಯಲ್ಲಿ ಇದನ್ನು 1 ಅಥವಾ 2 ನಿಮಿಷ ಕಾಲ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಚೆನ್ನಾಗಿ ಕೋಟ್ ಆಗಬೇಕು. ಎಲ್ಲದಕ್ಕೂ ನಾವು ಹಾಕ್ಕೊಂಡಿರೋ ಮಸಾಲೆ ಮತ್ತು ಕಡಲೆ ಹಿಟ್ಟು ಚೆನ್ನಾಗಿ ಸ್ಪ್ರೆಡ್ ಆಗಬೇಕು, ಮೆತ್ಕೋಬೇಕು. ನೋಡಿ, ಈ ಥರ ಚೆನ್ನಾಗಿ ಮಾಡ್ಕೋಬೇಕು. ಒಂದು 5 ನಿಮಿಷ ಇದನ್ನು ಬಿಡಬೇಕು. ಈ ಥರ ಮಾಡಿಬಿಟ್ಟು ಈಗ ಈ ಥರ ಒಂದು ತಯಾರಿ ಮಾಡ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ ಒಂದು ಬಾಣಲೆ ತಗೊಂಡು 2 ದೊಡ್ಡ ಸ್ಪೂನಷ್ಟು ಎಣ್ಣೆ ಹಾಕ್ಕೋತಾ ಇದ್ದೀನಿ. ಈಗ ಈ ಎಣ್ಣೆನಲ್ಲಿ ನಾವು ಈ ಬೆಂಡೆಕಾಯಿನ ಎಲ್ಲ ಹಚ್ಚಿ ಇಟ್ಕೊಂಡಿದ್ವಲ್ಲ, ಖಾರ ಮತ್ತು ಕಡಲೆ ಹಿಟ್ಟು, ಅದನ್ನು ಹಾಕ್ಕೊಂಡು ಸುಮಾರು ಒಂದು 5ರಿಂದ 6 ನಿಮಿಷ ಈ ಥರ ಹುರ್ಕೋಬೇಕು. ಇದರಲ್ಲೇನು ಅಂಟು ಅಥವಾ ಲೋಳೆ ಅಂತೀವಲ್ಲ, ಅದೇನು ಬರಲ್ಲ. ಚೆನ್ನಾಗಿ ಒಂದು 50ರಿಂದ 60% ಮೆತ್ತಗಾಗೋ ತನಕ ಈ ಥರ ಹುರ್ಕೋಬೇಕು. ಸ್ವಲ್ಪ ಸಾಫ್ಟ್ ಆಗುತ್ತೆ, ಒಂದು 60% ಬೆಂದಿರುತ್ತೆ. ನೋಡಿ, ಈಗ ಕ್ವಾಂಟಿಟಿ ಕೂಡ ಸ್ವಲ್ಪ ಕಡಿಮೆ ಆದಾಗೆ ಕಾಣಿಸುತ್ತೆ, ಶ್ರಿಂಕ್ ಆಗಿದೆ. ಈಗ ಈ ಥರ ಆದಮೇಲೆ ಒಂದು ತಟ್ಟೆಗೆ ಇದನ್ನು ತೆಕ್ಕೋತಾ ಇದ್ದೀನಿ. ಈಗ ಅದೇ ಬಾಣಲೆನ ನಾನು ತೊಳ್ಕೊಂಡು ಇಟ್ಕೊಂಡಿದ್ದೀನಿ. 2 ಸ್ಪೂನಷ್ಟು ಎಣ್ಣೆ ಹಾಕ್ಕೋತಾ ಇದ್ದೀನಿ. ಚೆನ್ನಾಗಿ ಕಾದ ನಂತರ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ, ಸ್ವಲ್ಪ ಹಿಂಗೆ ಹಾಕ್ಕೋತಾ ಇದ್ದೀನಿ. ಚೆನ್ನಾಗಿ ಚಟಪಟ ಆದಮೇಲೆ ಮಿಕ್ಕ ಪದಾರ್ಥಗಳನ್ನ ಹಾಕ್ಕೊಳ್ಳೋಣ. ಈಗ ಒಂದು ದೊಡ್ಡ ಈರುಳ್ಳಿನ ಕಟ್ ಮಾಡ್ಕೊಂಡು ಹಾಕ್ಕೋತಾ ಇದ್ದೀನಿ. ಜೊತೆಗೆ ಒಂದು ಹಸಿ ಮೆಣಸಿನಕಾಯಿ, 1 ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಂಡು ಹಸಿ ವಾಸನೆ ಹೋಗೋ ತನಕ ಎಣ್ಣೆಯಲ್ಲಿ ಬಾಡಿಸ್ಕೋಬೇಕು. 1 ಅಥವಾ 2 ಹಸಿ ಮೆಣಸಿನಕಾಯಿ ಆದರೆ ಸಾಕು, ಜಾಸ್ತಿ ಖಾರ ಬೇಡ, ಮೀಡಿಯಮ್ ಸ್ಪೈಸಿ ಇದ್ದರೆ ಸಾಕು, ಚೆನ್ನಾಗಿರುತ್ತೆ. ಈಗ ಚೆನ್ನಾಗಿ ಬಾಡಿಸ್ಕೊಂಡಾದ್ಮೇಲೆ ಅರ್ಧ ಸ್ಪೂನಷ್ಟು ಅರಿಶಿನ, 1 ಸ್ಪೂನಷ್ಟು ಧನಿಯಾ ಪೌಡರು, 1 ಸ್ಪೂನಷ್ಟು ಕಾಶ್ಮೀರಿ ಚಿಲ್ಲಿ ಪೌಡರು, ಅಂದರೆ ಕಲರ್ಗೋಸ್ಕರ ಹಾಕ್ಕೋತಾ ಇರೋದು. ಖಾರಕ್ಕೆ ಈಗಾಗಲೇ ಹಾಕಿದ್ದೀವಿ ನಾವು ಹಸಿಮೆಣಸಿನಕಾಯಿ, ಮತ್ತು ಮೊದಲನೇದಾಗಿ ನಾವು ಒಂದು ಅರ್ಧ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ ಹಾಕಿದ್ವಿ, ಹಾಗಾಗಿ ಕಲರ್ಗೆ ಹಾಕ್ಕೊಂಡಿರೋದು. ಈಗ ಇಲ್ಲಿ ಮಸಾಲೆ ತುಂಬ ಡ್ರೈ ಆಯಿತು ಅನಿಸಿದ್ರೆ ಒಂದು ಅರ್ಧ ಕಪ್ನಷ್ಟು ನೀರು ಹಾಕ್ಕೋತಾ ಇದ್ದೀನಿ. ಚೆನ್ನಾಗಿ ಬಾಡಿಸ್ಕೋಬೇಕು, ಹಸಿ ವಾಸನೆ ಎಲ್ಲ ಹೋಗಬೇಕು. ಮುಚ್ಚಿ 1 ಅಥವಾ 2 ನಿಮಿಷ ಬಿಡೋಣ. ಈಗ ನೋಡಿ, ಎಣ್ಣೆ ಎಲ್ಲ ರಿಲೀಸ್ ಆಗಿದೆ. ಈ ಪೂರ್ತಿ ಸ್ವಿಚ್ ಆಫ್ ಮಾಡ್ಕೊಂಡ್ಬಿಟ್ಟು, ಇಲ್ಲ ಅಂತಂದರೆ ಸಿಮ್ಮಲ್ಲಿ ಇಟ್ಕೊಂಡು 1 ಕಪ್ನಷ್ಟು ಮೊಸರು ಹಾಕ್ಕೋಬೇಕು. ಮೊಸರು ಹಾಕ್ಕೋಬೇಕಾದ್ರೆ ಆದಷ್ಟು ಸ್ವಿಚ್ ಆಫ್ ಮಾಡಿಕೊಂಡ್ರೆ ಒಳ್ಳೆಯದು, ಇಲ್ಲ ಅಂತಂದರೆ ಸಿಮ್ಮಲ್ಲಿ ಇಟ್ಕೋಬೇಕು. ಈಗ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಈಗ ಗ್ರೇವಿ ಜೊತೆ ಮೊಸರು ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಸ್ವಿಚ್ ಆನ್ ಮಾಡಿಕೊಂಡು ತಟ್ಟೆ ಮುಚ್ಚಿ ಈಗ ಚೆನ್ನಾಗಿ ಕುದಿಯೋಕ್ಕೆ ಬಿಟ್ಟಿದ್ದೀನಿ. ಕುದೀತಾ ಇದೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 1 ಸ್ಪೂನ್ನಷ್ಟು ಗರಂ ಮಸಾಲ ಹಾಕ್ಕೋತಾ ಇದ್ದೀನಿ. ಈಗ ಗ್ರೇವಿ ಚೆನ್ನಾಗಿ ಬ್ಲೆಂಡ್ ಆಗಿದೆ, ಕುದೀತಾ ಇದೆ.
ಇದಕ್ಕೆ ನಾವು ಬೆಂಡೆಕಾಯಿನ ಹಾಕ್ಕೊಳ್ಳೋಣ. ಈಗ ಇನ್ನೂ 40 ಭಾಗ ಬೇಯೋದು ಬಾಕಿ ಇದೆ. ಈಗ ಗ್ರೇವಿ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಿಮಗೆ ಗ್ರೇವಿ ಇನ್ನೂ ನೀರಾಗಿ ಬೇಕು ಅಂತಂದರೆ ಸ್ವಲ್ಪ ನೀರು ಹಾಕ್ಕೋಬೋದು. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಬೇಯಕ್ಕೆ ಬಿಡೋಣ ತಟ್ಟೆ ಮುಚ್ಚಿ. ಒಂದು 5 ನಿಮಿಷ ಆಗ್ಬೋದು. ಈಗ ನೋಡಿ ಎಣ್ಣೆ ರಿಲೀಸ್ ಆಗಿದೆ, ಜೊತೆಗೆ ಬೆಂಡೆಕಾಯಿ ಸಂಪೂರ್ಣವಾಗಿ ಬೆಂದಿರುತ್ತೆ. ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ, ಈ ಹದಕ್ಕೆ ನಾನು ಇಟ್ಕೊಂಡಿದ್ದೀನಿ. ನೀವು ಬೇಕಾದರೆ ನೀರಾಗಿ ಬೇಕು ಅಂತಂದರೆ ಇನ್ನೂ ಒಂದು ಅರ್ಧ ಕಪ್ನಷ್ಟು ನೀರನ್ನು ಸೇರಿಸ್ಕೋಬೋದು. ಈಗ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ ಸರ್ವ್ ಮಾಡ್ಬೋದು. ಟೊಮೆಟೊ ಕೂರ್ಮಾ ಅಂತ ಮಾಡ್ತಾ ಇದ್ದೀನಿ. ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ. 1 ಇಂಚಿನಷ್ಟು ದಾಲ್ಚಿನ್ನಿ, ಇದಾದಮೇಲೆ 1 ಸ್ಪೂನ್ನಷ್ಟು ಸೋಂಪು, 1/4 ಬಟ್ಲಷ್ಟು ಒಣಕೊಬ್ಬರಿ ಹಾಕೋತಾ ಇದ್ದೀನಿ. 1 ಸ್ಪೂನಷ್ಟು ಗಸಗಸೆ ನೆನೆಸಿರೋ ಅಂಥದ್ದನ್ನು ಸ್ವಲ್ಪ ನೀರು ಕೂಡ ಹಾಕೋತಾ ಇದ್ದೀನಿ. ಇದಾದ ನಂತರ 1/4 ಕಪ್ನಷ್ಟು ಹುರ್ಗಡ್ಲೆ, 1 ದೊಡ್ಡ ಈರುಳ್ಳಿ, 2 ಈರುಳ್ಳಿ ಬೇಕಾಗತ್ತೆ, ಅದರಲ್ಲಿ 1 ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಕದನ್ನು ಆಮೇಲೆ ಬೆರೆಸ್ಕೊಂಡು ಗ್ರೈಂಡ್ ಮಾಡ್ಕೋತಾ ಇದ್ದೀನಿ. ಈಗ 3 ಲವಂಗ ಹಾಕ್ಕೋತಾ ಇದ್ದೀನಿ. ಈ ಈರುಳ್ಳಿನ ನೀವು ಬೇಕಾದ್ರೆ ರುಬ್ಕೋಬೋದು, ಇಲ್ಲ ಒಗ್ಗರಣೆಗೆ ಹಾಕ್ಕೋಬೋದು. 1 ಈರುಳ್ಳಿ ರುಬ್ಕೊಂಡು 1 ಈರುಳ್ಳಿನ ಬೇಕಾದ್ರೆ ನೀವು ಒಗ್ಗರಣೆ ಕೂಡ ಮಾಡ್ಕೋಬೋದು. ಈಗ ರುಬ್ಕೊಂಡಿದ್ದಾಗಿದೆ. ಈಗ ನಾನು ಒಂದು ದೊಡ್ಡ ಬಾಣಲೆ ಇಟ್ಕೊಂಡು 3 ಸ್ಪೂನ್ನಷ್ಟು ಎಣ್ಣೆ ಹಾಕ್ಕೋತಾ ಇದ್ದೀನಿ. ಎಣ್ಣೆ ಕಾದ ನಂತರ 1/2 ಸ್ಪೂನ್ನಷ್ಟು ಜೀರಿಗೆ ಹಾಕ್ಕೋಬೇಕು. ಚೆನ್ನಾಗಿ ಚಟಪಟ ಅನ್ನಬೇಕು. 1 ಪಲಾವ್ ಎಲೆ ಹಾಕ್ಕೋತಾ ಇದ್ದೀನಿ. ಇದು ಸುಮಾರು ಒಂದು ಅರ್ಧ ಗಂಟೆನಲ್ಲಿ ತಯಾರಿಯಾಗುತ್ತೆ. ನೀವು ಯಾವುದಕ್ಕೆ ಬೇಕಾದರೂ ಇದನ್ನು ಸೈಡ್ ಡಿಶ್ ಆಗಿ ತಗೋಬೋದು. ಈಗ ಚೆನ್ನಾಗಿ ಇದು ಒಳ್ಳೆ ಘಮ ಬರ್ತಾ ಇರುತ್ತೆ. ನಾವು ರುಬ್ಕೊಂಡಿದ್ವಲ್ಲ ಮಸಾಲೆ, ಅದನ್ನು ಹಾಕ್ಕೋತಾ ಇದ್ದೀನಿ. ಈಗ ಎಲ್ಲ ಹಸಿಯಾಗಿ ನಾವು ರುಬ್ಕೊಂಡಿರೋದ್ರಿಂದ ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸ್ಕೋಬೇಕು, ಹಸಿ ವಾಸನೆ ಹೋಗೋ ತನಕ. ಈಗ ಮೀಡಿಯಮ್ ಉರಿನಲ್ಲಿ ಈ ಥರ ಬಾಡಿಸ್ಕೋಬೇಕು. ಈಗ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಕೂಡ ನಾನು ಹಾಕ್ಕೋತಾ ಇದ್ದೀನಿ. ಈ ಥರ ಬಾಡಿಸ್ಕೋತಾ ಸ್ವಲ್ಪ ಗಟ್ಟಿಯಾಗತ್ತೆ. ನಿಮಗೆ ತುಂಬ ಗಟ್ಟಿ ಆಯಿತು ಅಂತಂದರೆ ಸ್ವಲ್ಪ ನೀರು ಹಾಕ್ಕೊಂಡು ಬಾಡಿಸ್ಕೋಬೇಕಾಗತ್ತೆ. ಹಸಿ ವಾಸನೆ ಎಲ್ಲ ಸಂಪೂರ್ಣವಾಗಿ ಹೋಗೋದು ತುಂಬ ಮುಖ್ಯ. ಈಗ ನೋಡಿ ಗಟ್ಟಿ ಆಗ್ತಾ ಬರುತ್ತೆ. ಸುಮಾರು ಒಂದು 6-7 ನಿಮಿಷ ಈ ಥರ ಮಾಡಬೇಕಾಗತ್ತೆ. ಈಗ ಗಟ್ಟಿ ಆಗ್ತಾ ಇದೆ. ತುಂಬ ಗಟ್ಟಿ ಆಯಿತು ಅಂತಂದರೆ ಸ್ವಲ್ಪ ಮಧ್ಯದಲ್ಲಿ ನೀರು ಹಾಕ್ಕೊಂಡು ನೀವು ಬಾಡಿಸ್ಕೋಬೇಕು. ಈಗ ಮುಚ್ಚಳ ಮುಚ್ಚಿ ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳೋಣ. ಈಗ ಚೆನ್ನಾಗಿ ಕುದೀತಾ ಇದೆ. ಇದಕ್ಕೆ 1 ಸ್ಪೂನ್ನಷ್ಟು ರೆಡ್ ಚಿಲ್ಲಿ ಪೌಡರು ಕಲರ್ದು, ಖಾರದ್ದು 1/4 ಸ್ಪೂನು, ಸ್ವಲ್ಪ ಅರಿಶಿನ, 1 ಸ್ಪೂನ್ನಷ್ಟು ಧನಿಯಾ ಪೌಡರ್ ಹಾಕ್ಕೋತಾ ಇದ್ದೀನಿ. ನೀವು ಬೇಕಾದರೆ ತುಂಬ ಸ್ಪೈಸಿಯಾಗಿ ಬೇಕು ಅಂತಂದರೆ ಹಸಿಮೆಣಸಿನ್ಕಾಯಿ ಕೂಡ ಹಾಕ್ಕೋಬೋದು. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮಸಾಲೆ ಎಲ್ಲ. ಈ ಥರ ಕೈ ಬಿಡದ ಹಾಗೆ ಮಿಕ್ಸ್ ಮಾಡ್ಕೋತಾ ಇರಬೇಕು. ಗಟ್ಟಿ ಆಗ್ತಾ ಬರುತ್ತೆ. ಈಗ ಇದಕ್ಕೆ 4 ದೊಡ್ಡ ಟೊಮೆಟೋನ, ಇದು ಹುಳಿ ಇಲ್ಲದೆ ಇರೋದನ್ನು ಹಾಕ್ಕೊಂಡಿದ್ದೀನಿ. ನೀವು ಬೇಕಾದ್ರೆ ಹುಳಿ ಇರೋ ಅಂಥದ್ದನ್ನು ಹಾಕ್ಕೋಬೋದು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಸುಮಾರಾಗಿ ಇದು ಗಟ್ಟಿಯಾಗಿದೆ. ಇದಕ್ಕೆ ನಾನು ಒಂದು ಅರ್ಧ ಲೋಟದಷ್ಟು ನೀರನ್ನ ಹಾಕ್ಕೋತಾ ಇದ್ದೀನಿ. ನಿಮಗೆ ಯಾವ ಹದದಲ್ಲಿ ಬೇಕೋ ಅಷ್ಟು ನೀರನ್ನ ಬೆರೆಸ್ಕೋಬೇಕಾಗತ್ತೆ. ಇಡ್ಲಿಗೆ ಆದರೆ ಸ್ವಲ್ಪ ನೀರಾಗಿ, ಚಪಾತಿಗಾದರೆ ಸ್ವಲ್ಪ ಗಟ್ಟಿಯಾಗಿ ನೀವು ಮಾಡ್ಕೋಬೋದು. ಈ ಹದದಲ್ಲಿ ನಾನು ನೀರು ಹಾಕ್ಕೊಂಡು ಬೆರೆಸ್ಕೊಂಡಿದ್ದೀನಿ. ಈಗ ತಟ್ಟೆ ಮುಚ್ಚಿ ಟೊಮೆಟೊ ಪೂರ್ತಿಯಾಗಿ ಬೇಯೋ ತನಕ ಇದನ್ನು ಬೇಯಿಸ್ಕೋಬೇಕು. ಸುಮಾರು 5-6 ನಿಮಿಷ ಆಗುತ್ತೆ. ನೋಡಿ ಚೆನ್ನಾಗಿ ಕುದೀತಾ ಇದೆ. ಟೊಮೆಟೊ ಎಲ್ಲ ಮೆತ್ತಗಾಗಿದೆ. ಎಣ್ಣೆ ಕೂಡ ರಿಲೀಸ್ ಆಗಿದೆ. ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋತಾ ಇದ್ದೀನಿ. ನೀವು ಹುಳಿ ಟೊಮೆಟೊ ಹಾಕ್ಕೊಂಡಿದ್ದ ಪಕ್ಷದಲ್ಲಿ ಸ್ವಲ್ಪ ಬೆಲ್ಲ ಅಥವಾ ಸಕ್ಕರೆ ಹಾಕ್ಕೋಬೇಕಾಗತ್ತೆ. ಅರ್ಧ ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸಣ್ಣ ಊರಿನಲ್ಲಿ ಚೆನ್ನಾಗಿ ಕುದಿಸ್ಕೊಳ್ಳೋಣ. ಈಗ ಕೊನೆಯದಾಗಿ ಒಂದು 3-4 ನಿಮಿಷ ಕುದಿಸ್ಕೊಂಡ್ರೆ ರೆಡಿ ಆಗುತ್ತೆ. ಪೂರ್ತಿಯಾಗಿ ಎಣ್ಣೆ ರಿಲೀಸ್ ಆಗಿದೆ. ಕರೆಕ್ಟಾಗಿ ಹದ ಬಂದಿದೆ. ಇದು ಇಡ್ಲಿಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ನೀವು ಬೇಕಾದರೆ ಚಪಾತಿಗೆ ಬೇಕಾದರೆ ಇನ್ನೊಂದು ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೋಬೋದು. ಈಗ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ನೀವು ಸರ್ವ್ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿ. ಈಗ ಮುಂದಿಂದು ಟೊಮೆಟೊ ಕ್ಯಾಪ್ಸಿಕಮ್ ಗೊಜ್ಜು. ಅದಕ್ಕೆ 3 ಸ್ಪೂನಷ್ಟು ಎಣ್ಣೆ ಹಾಕ್ಕೋತಾ ಇದ್ದೀನಿ. ಎಣ್ಣೆ ಕಾದ ನಂತರ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ಒಂದು ಅರ್ಧ ಸ್ಪೂನ್ ಆದರೆ ಸಾಕು. ಚೆನ್ನಾಗಿ ಚಟಪಟ ಅಂದು ಘಮ ಬಂದಮೇಲೆ ಮಿಕ್ಕ ಪದಾರ್ಥಗಳನ್ನ ಹಾಕ್ಕೊಳ್ಳೋಣ.
ಈಗ ಆಗಿದೆ ಇದು. ಇದಕ್ಕೆ ನಾನು ಒಂದು ಅರ್ಧ ಸ್ಪೂನಷ್ಟು ಕಡಲೆಬೇಳೆ, ಅರ್ಧ ಸ್ಪೂನಷ್ಟು ಉದ್ದಿನಬೇಳೆ, ಸ್ವಲ್ಪ ಹಿಂಗೆ ಹಾಕೋತಾ ಇದ್ದೀನಿ. ಒಳ್ಳೆ ಕಲರ್ ಬರಬೇಕು. ಈಗ ಆಗಿದೆ ಇದು. ಇದಾದ ನಂತರ ಸ್ವಲ್ಪ ಕರಿಬೇವಿನ ಎಲೆ, ಒಂದು 4-5 ಆದರೆ ಸಾಕು. 2 ಟೊಮೆಟೊ ಸಣ್ಣದಾಗಿ ಹೆಚ್ಚಿರುವಂಥದ್ದು. ಇದು ದೇಸಿ ಟೊಮೆಟೊ ಹಾಕ್ಕೊಂಡಿದ್ದೀನಿ, ಜಾಮ್ ಟೊಮೆಟೊ ಅಲ್ಲ. ಚೆನ್ನಾಗಿ ಬಾಡಿಸ್ಕೋಬೇಕು. ಪೂರ್ತಿಯಾಗಿ ಇದು ಮೆತ್ತಗಾಗಬೇಕು, ಅಲ್ಲಿ ತನಕ ಬಾಡಿಸ್ಕೋಬೇಕು. ಈಗ ಮಧ್ಯದಲ್ಲಿ ನಾನು ಸುಮಾರು ಒಂದು ಅರ್ಧ ಸ್ಪೂನ್ನಷ್ಟು ಅರಿಶಿನ ಹಾಕೋತಾ ಇದ್ದೀನಿ. ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಈಗ 1 ಸ್ಪೂನ್ನಷ್ಟು ಕಲರ್ದು ರೆಡ್ ಚಿಲ್ಲಿ ಪೌಡರ್ ಹಾಕೋತಾ ಇದ್ದೀನಿ, ಖಾರದ್ದಲ್ಲ. ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೋಬೇಕು. ಪೂರ್ತಿ ಪೇಸ್ಟ್ ಥರ ಆಗಬೇಕು, ಮೆತ್ತಿಗೆ. ಈಗ ನೋಡಿ ಈ ಥರ ಆಗಬೇಕು. ಇದು ಪೇಸ್ಟ್ ಥರ ಆಗಿದೆ ಅಂತಾದರೆ ಇದಕ್ಕೆ ನಾನು ಒಂದು ದೊಡ್ಡ ಕ್ಯಾಪ್ಸಿಕಮ್ಮು ಇಲ್ಲ 2 ಮೀಡಿಯಂ ಕ್ಯಾಪ್ಸಿಕಮ್ನ ಸಣ್ಣದಾಗಿ ಹೆಚ್ಕೊಂಡು ಹಾಕ್ಕೋಬೇಕು. ಒಂದು 2ರಿಂದ 3 ನಿಮಿಷ ಇದನ್ನು ಬಾಡಿಸ್ಕೋಬೇಕು. ಕ್ಯಾಪ್ಸಿಕಮ್ನ ತುಂಬ ಮೆತ್ತಗಾಗೋದೇನು ಬೇಡ. ಇದಕ್ಕೆ ಒಂದು 1/4 ಕಪ್ನಷ್ಟು ಹುಣಸೆ ರಸ ಹಾಕೋತಾ ಇದ್ದೀನಿ. ಈಗ ಹುಣಸೆ ರಸದಲ್ಲಿ ಇದು ಬೇಯ್ಕೋಬೇಕು. ಹಾಗಾಗಿ ನಾವು ತಟ್ಟೆ ಮುಚ್ಚಿ ಬೇಯಕ್ಕೆ ಬಿಡೋಣ. ಒಂದು 3ರಿಂದ 4 ನಿಮಿಷ ಆಗ್ಬೋದು. ಈಗ ಚೆನ್ನಾಗಿ ಬೆಂದಿದೆ. ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ನಿಮ್ಮ ಮನೆಯಲ್ಲಿ ಉಪಯೋಗಿಸುವ ಸಾರಿನ ಪುಡಿ 2 ಚಮಚ ಅಥವಾ 2 ಅಥವಾ 3 ಚಮಚ, ಸ್ವಲ್ಪ ಬೆಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಬೆಲ್ಲ ಹಾಕಿದ ತಕ್ಷಣ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ. ಎಣ್ಣೆ ರಿಲೀಸ್ ಆಗೋ ತನಕ ಇದನ್ನು ಕುದಿಸ್ಕೋಬೇಕು. ತಟ್ಟೆ ಮುಚ್ಚಿ ಬಿಡೋಣ. ಈಗ ನೋಡಿ ಆಗಿದೆ ಇದು. ಈಗ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕೊನೆಯಲ್ಲಿ ಸ್ವಲ್ಪ ಕಾಯಿ ತುರಿ, ಒಂದು 1/4 ಬಟ್ಲಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸರ್ವ್ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಮಾಡಿ ನೋಡಿ. ನಿಮಗೆ ಈ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.